ತಿಂಡಿ ಊಟಕ್ಕೆ ಲೆಕ್ಕ, ಖುಷಿ ನೆಮ್ಮದಿಗೆ ಲೆಕ್ಕ, ವ್ಯಾಯಾಮ ಮತ್ತು ಯೋಗಕ್ಕೆ ಲೆಕ್ಕ, ಎಲ್ಲಕ್ಕಿಂತ ಮಿಗಿಲಾಗಿ ಆ ಭಗವಂತನ ಲೆಕ್ಕ. ನಮಸ್ಕಾರ ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋದಲ್ಲಿ ನಾನು ಸ್ಪೆಷಲ್ ಅಂದರೆ ವಿಶೇಷವಾದಂಥ ಜ್ಯೂಸ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಈ ಸುಡ ಸುಡ ಬಿಸಿಲಿಗೆ ಆಲ್ಮೋಸ್ಟ್ ಎಲ್ಲ ಜ್ಯೂಸ್ಗಳ ಅಂಗಡಿಗೆ ಹೋಗಿ ಜ್ಯೂಸ್ ಕುಡಿತಾರೆ, ಹಾಗೆ ಮನೆಗಳಲ್ಲೂ ಸಹ ಮನೇಲಿ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಅದೇ ರೀತಿ ನಾನಿಲ್ಲಿ ಕರ್ಬೂಜದ ಜ್ಯೂಸು ಬೇರೆ ಥರ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಆರೋಗ್ಯಕ್ಕೂ ಒಳ್ಳೆಯದು, ಹಂಗೆ ನಮ್ಮ ಬಾಡಿ ಉಷ್ಣಕ್ಕೂ ಸಹ ಒಳ್ಳೆಯದು, ತುಂಬ ತಂಪಾಗಿರುತ್ತೆ. ನಾನೀಗ ಸೀಡ್ಸ್ಗಳು ತಗೊತಾ ಇದ್ದೀನಿ. ಯಾವ್ಯಾವಪ್ಪ ಅಂದರೆ ಫಸ್ಟು ಕಾಮಕಸ್ತೂರಿ ಬೀಜ, ಅಕ್ಸೆ ಬೀಜ, ಮತ್ತು ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ ಬೀಜ, ಸೂರ್ಯಕಾಂತಿ ಬೀಜ. ಅಕ್ಸೆ ಬೀಜ ತುಂಬ ಒಳ್ಳೆಯದು, ಮತ್ತು ಕಾಮಕಸ್ತೂರಿ ಬೀಜನೂ ಸಹ ಯಾರ್ಯಾರ ಬಾಡಿ ಹೀಟಾಗಿರುತ್ತೆ ನೋಡಿ, ಉಷ್ಣಕ್ಕೆ ಇದು ತಂಪು ಮಾಡುತ್ತೆ. ಹಂಗಾಗಿ ಇವನ್ನೆಲ್ಲನೂ ಸಹ ನೆನೆ ಹಾಕಬೇಕು, ಆವಾಗಲೇ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಕಾಳೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಂಗೆ ಸ್ವಲ್ಪ ಒಣ ದ್ರಾಕ್ಷಿ, ಅದರಲ್ಲೂ ಕಪ್ಪು ಒಣ ದ್ರಾಕ್ಷಿ ತುಂಬ ಒಳ್ಳೆಯದು. ಇಷ್ಟನ್ನು ಸಹ ನಾನು ಒಂದು 10 ನಿಮಿಷ ಇಲ್ಲ ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ. ನಂತರ ಒಂದು ಕರ್ಬೂಜದನ್ನ ಈಗ ಅರ್ಧ ಕೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಬೀರೋ ಬೀಜನೆಲ್ಲ ತೆಕ್ಕೊಂಬಿಡೋಣ. ಬೀಜ ಸಮೇತ ರುಬ್ಬಿರೂ ಚೆನ್ನಾಗಿರುತ್ತೆ, ಒಳ್ಳೆಯದು ಆರೋಗ್ಯಕ್ಕೆ. ಬೇಡ ಅಂದರೂ ಬೀಜನೆಲ್ಲ ನೀಟಾಗಿ ತೆಕ್ಕೊಂಬಿಡೋಣ. ಈ ಬಿಸಿಲಿಗೆ ಈ ಥರ ಕರ್ಬೂಜ, ಕಲ್ಲಂಗಡಿ, ದ್ರಾಕ್ಷಿ, ಯಾವ್ಯಾವ ತಂಪು ನಮ್ಮ ಬಾಡಿಗೆ ಹಣ್ಣುಗಳು, ಅವನ್ನೆಲ್ಲ ಹಣ್ಣುಗಳನ್ನ ತಿನ್ನೋದು ಬೆಸ್ಟು. ನೋಡಿ, ಈಗ ಎಲ್ಲ ಬೀಜನೆಲ್ಲ ನೀಟಾಗಿ ತೆಕ್ಕೊಂಬಿಟ್ಟು ಈಸಿಯಾಗಿ ಕುಯ್ಬೋದು ಇದು. ನೋಡಿ, ಒಂದು ಸ್ಪೂನಲ್ಲಿ ಈ ಥರ ಪ್ರೆಸ್ ಮಾಡಿರಾಯ್ತು, ನೀಟಾಗಿ ಬರುತ್ತೆ ಆ ಹಣ್ಣು. ಜ್ಯೂಸ್ ಮಾಡೋಕ್ಕೆ ಆರಾಮಾಗಿ ಈ ಥರ ಕುಯ್ಕೊಳ್ಬೋದು, ಒಂದು ಚೂರು ಎಲ್ಲೂ ವೇಸ್ಟ್ ಆಗಲ್ಲ ಹಣ್ಣು. ಮಕ್ಕಳಿಗೂ ಈ ಥರ ಮಾಡಿಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ, ಚೆನ್ನಾಗಿರುತ್ತೆ ನೋಡಿ ಜ್ಯೂಸು. ಸುಮ್ಮನೆ ಹೊರಗಡೆ ಹೋಗಿ ಕುಡಿಯೋದ್ಕಿಂತ ಮನೇಲೇ ತಂದು ಈ ಥರ ಮಾಡಿಕೊಂಡು ಕುಡೀರಿ, ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಬಾಡಿನೂ ಸಹ ತಂಪಾಗಿಡುತ್ತೆ. ಈಗ ನೀಟಾಗಿ ನಾನು ಎಲ್ಲದನ್ನೂ ಸಹ ನೀಟಾಗಿ ತೆಕ್ಕೊತಾ ಇದ್ದೀನಿ. ಈ ಹೋಟೆಲ್ಗಳಲ್ಲಿ ಶೋಗೆ ಈ ಥರ ತೋರಿಸ್ತಾರೆ ನೋಡಿ, ಮನೇಲೇ ಈ ಥರ ಮಾಡಿಕೊಟ್ಟಾಗ ಈ ಬೇಸಿಗೆದಲ್ಲಿ ಎಲ್ಲ ಮನೇಲಿರ್ತಾರೆ ನೋಡಿ ಮಕ್ಕಳುಗಳು, ಅಲ್ಲಿ ಇಲ್ಲಿ ಹೋಗಿ ಜ್ಯೂಸ್ ಕೊಟ್ಟಿಸಿ ಅನ್ನೋದಕ್ಕಿಂತ ಮನೇಲೇ ಮಾಡಿಕೊಟ್ಬಿಡ್ಬೋದು. ಈಗ ನಂತರ ನೋಡಿ, ನಾನೊಂದು 2 ಸ್ಪೂನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಬೇಕಾದರೆ ಬೆಲ್ಲನೂ ಹಾಕೋಬೋದು, ಇಲ್ಲಾಂದರೆ ಸಕ್ಕರೆ ಹಾಕೊಂಡಿದ್ರೂ ಸ್ವೀಟ್ ಇರುತ್ತೆ. ಏಕೆಂದರೆ ಒಣ ದ್ರಾಕ್ಷಿ ಹಾಕಿರ್ತೀವಿ ನೋಡಿ, ಒಣ ದ್ರಾಕ್ಷಿ ಜಾಸ್ತಿ ಹಾಕಿದ್ರೆ ಸ್ವೀಟ್ ಬರುತ್ತೆ. ನೋಡಿ, ಈಗ ಇಲ್ಲಿ ನೆಂದು ಯಾವ ಥರ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡೋಕ್ಕೇನೆ. ರೆಡಿಯಾಗಿದೆ. ಈಗ ನಾನು ಕುಯ್ಕೊಂಡಿರೋ ಕರ್ಬೂಜನೆಲ್ಲ 1-2 ರೌಂಡ್ ಮಿಕ್ಸಿ ಮಾಡ್ಕೊಂಬಂದರೆ ಆಹಾ, ತಂಪಾದ ಕರ್ಬೂಜ ಜ್ಯೂಸ್ ರೆಡಿ ಆಗೋಗುತ್ತೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಗೊತ್ತು ತಾನೆ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಹಂಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲಿರಲಿ, ಎಲ್ಲ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಹಿಂಗೆ ಇರಲಿ. ನೋಡಿ, ಟೇಸ್ಟಿಯಾದಂಥ ಮತ್ತು ಆರೋಗ್ಯಕರವಾದಂಥ ಕರ್ಬೂಜ ಜ್ಯೂಸ್ ರೆಡಿ ಆಯಿತು. ಈಗ ನಾವೇನು ನೆನೆ ಹಾಕಿದ್ದು ನೋಡಿ ಸೀಡ್ಸ್ಗಳು, ಆ ಸೀಡ್ಸ್ಗಳನ್ನೆಲ್ಲ ಇದ್ರ ಮೇಲೆ ಹಾಕ್ಕೊಟ್ರೆ ಮಕ್ಕಳು ಅದರಲ್ಲಿ ಬಾಯಲ್ಲಿ ಏನೇನೋ ಸಿಗ್ತಾ ಇದೆ ಅಂತ ತಿಂತಾರೆ. ಹಂಗಾಗಿ ಚೆನ್ನಾಗೂ ಕಾಣುತ್ತೆ ನೋಡೋಕ್ಕೂ, ಹಂಗೇ ಎಲ್ಲ ವಿಟಮಿನ್ಸು ಸಹ ನಮ್ಮ ಬಾಡಿಗೆ ಸೇರಿದಂಗೆ ಆಗುತ್ತೆ. ಹಾಗೆ ಕೊಟ್ಟರೆ ಈ ಬೀಜಗಳನ್ನ ತಿನ್ನೋಕ್ಕೆ ಮಕ್ಕಳು ಇಷ್ಟಪಡಲ್ಲ. ಈ ಥರ ನೆನಾಕ್ಬಿಟ್ಟು ಈ ಥರ ಜ್ಯೂಸ್ ಒಳಗೆ ಹಾಕ್ಕೊಟ್ಬಿಟ್ರೆ ಖುಷಿಯಾಗಿ ತಿಂತಾರೆ. ಅಂಗಡಿಯಲ್ಲಿ ಏನೇನೋ ಚಾಕ್ಲೇಟು ಅದು ಇದು ಕೊಡ್ಸೋದ್ಕಿಂತ ಈ ಥರ ಜ್ಯೂಸ್ ಮಾಡಿಬಿಟ್ಟು ಇದೊಂದು ಅಟ್ರಾಕ್ಷನ್ ಮಕ್ಕಳಿಗೆ ಕೊಡೋಕ್ಕೆ ಚೆನ್ನಾಗಿದೆ. ಪ್ಲೀಸ್ ಈ ಥರ ನಿಮ್ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಟೇಸ್ಟು ಖಂಡಿತ ಇಷ್ಟ ಆಗೇ ಆಗುತ್ತೆ. ಪ್ಲೀಸ್ ನನ್ನ ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಯಾವ ಥರ ಬಂದಿದೆ ಟೇಸ್ಟ್ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಇಷ್ಟ ಆಗೇ ಆಗುತ್ತೆ ಈ ರೆಸಿಪಿ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ಯಾರ್ಯಾರು ಫುಲ್ ನೋಡಿದಾರೋ ಅವ್ರಿಗೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ನೀ ಬರೆದ ಕವಿತೆಯಲ್ಲಿ ಮರೆತು ಹೋದ ಪದ ನಾನು, ಆದರೆ ನಾ ಬರೆದ ಕವಿತೆಯಲ್ಲಿ
ಮರೆತರೂ ಮರೆಯಲಾಗದ ಪದ ನೀನು. ಧನ್ಯವಾದಗಳು.